ಹಾಯ್ ಫ್ರೆಂಡ್ಸ್, ಈ ಹಿಂದೆ ನನ್ನ ವಿಡಿಯೋದಲ್ಲಿ 11x11 ಅಂತ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ವಿವರಣೆ ಕೊಟ್ಟಿದ್ದೆ. ಅದು ಒಂದು ಗುರಿಯನ್ನ 11 ದಿವಸಗಳವರೆಗೆ 11 ಸಾರಿ ಬರೆಯುತ್ತಾ ಹೋಗೋದು. ಇವತ್ತಿನ ದಿನದಲ್ಲಿ ಇನ್ನೊಂದು 369 ಅಂತ ಒಂದು ಮೆಥಡ್ನ ತಿಳ್ಕೊಳ್ಳೋಣ. 369 ಅಂದ್ರೆ ಒಂದೇ ಒಂದು ಗುರಿಯನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದು ನಿಮ್ಮ ಜೀವನದ ಯಾವುದೇ ಕ್ಷೇತ್ರದಲ್ಲಾಗಿರಬಹುದು. ಸೊ ಅದನ್ನ ನೀವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಬರ್ಕೊಳ್ಳಿ. ಅಂದ್ರೆ ಈಗಾಗಲೇ ಅದು ನಡೆದಿದೆ, ನಿಮಗೆ ಅದರಿಂದ ಏನು ಆಗ್ಬೇಕಾಗಿತ್ತು ಅದೆಲ್ಲ ಆಗಿದೆ ಅನ್ನೋ ಸ್ಟೇಟ್ಮೆಂಟ್ ಇರಬೇಕು. ಸೊ ಅದನ್ನ ನೀವು ಮಧ್ಯಾಹ್ನ ಆದ್ರೂ ಮಾಡ್ಬೋದು, ಬೆಳಗಿನ ಟೈಮ್ ಆದ್ರೂ ಮಾಡ್ಬೋದು. ಮಧ್ಯಾಹ್ನ ಮಾಡೋದಾದ್ರೆ ಮಧ್ಯಾಹ್ನ 3 ಗಂಟೆಗೆ 3 ಸಾರಿ ಬರೆಯೋದು, ಸಂಜೆ 6 ಗಂಟೆಗೆ 6 ಸಾರಿ ಬರೆಯೋದು, ರಾತ್ರಿ 9 ಗಂಟೆಗೆ 9 ಸಾರಿ ಬರೆಯೋದು. ಸೊ 369 ಈ ತರ. ಇನ್ನೊಂದು ಅದಾಗದೆ ಇದ್ರೆ, ಅಂದ್ರೆ ಟೈಮ್ ಫಿಕ್ಸ್ ನಿಮ್ಗೆ ಅದೇ ಟೈಮ್ಗೆ ಮಾಡಕ್ ಆಗದೆ ಇದ್ರೆ ಈ ತರಾನು ಮಾಡ್ಕೋಬಹುದು. ಬೆಳಗಿನ ಸಮಯದಲ್ಲಿ 3 ಸಾರಿ, ಮತ್ತೆ ಮಧ್ಯಾಹ್ನದ ಸಮಯದಲ್ಲಿ 6 ಸಾರಿ, ಮತ್ತೆ ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ 9 ಸಾರಿ, ಈ ತರನು ಮಾಡ್ಕೋಬಹುದು. ಸೊ 369 ಇದನ್ನ ನೀವು 11 ಡೇಸ್ ಬರಿಬಹುದು, 21 ಡೇಸ್ ಬರಿಬಹುದು, 48 ಡೇಸ್ ಬರಿಬಹುದು, 54 ಡೇಸ್ ಬರಿಬಹುದು, ಅಥವಾ 66 ಡೇಸ್ ಬರಿಬಹುದು. ಸೊ ಈ ತರ ನೀವು ಡಿಸೈಡ್ ಮಾಡ್ಕೊಳ್ಳಿ. ನಿಮಗೆ ಅಂಟಿಲ್ ನಿಮ್ಮ ಏನು ಗುರಿ ಇತ್ತು, ಗೋಲ್ ಇತ್ತು, ಅದೆಲ್ಲ ಮ್ಯಾನಿಫೆಸ್ಟ್ ಆಗೋವರೆಗೂ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಲೈಕ್ ಇವಾಗ ನಿಮ್ಗೆ ಈಸಿಲಿ ಆಗುತ್ತೆ ಅನ್ನೋ ತರ ನಿಮ್ಮ ಇಂಟ್ಯೂಷನ್ ಇದ್ರೆ ಲೈಕ್ 21 ಡೇಸ್ ಅಂತ ಇಟ್ಕೊಳ್ಳಿ, ಅಥವಾ ಸ್ವಲ್ಪ ಟೈಮ್ ಹಿಡಿಯುತ್ತೆ, ನಾನು ಇದಕ್ಕೆ ಮ್ಯಾನಿಫೆಸ್ಟೇಷನ್ ಜೊತೆಗೆ ಸ್ವಲ್ಪ ಟೈಮ್ ಕೂಡ ಬೇಕು ಅನ್ನೋದಾದ್ರೆ ನೀವು 66 ಡೇಸ್ ಈ ತರ ಇಟ್ಕೋಬಹುದು. ಸೊ ಇದನ್ನ ಫಾಲೋ ಮಾಡಿ. ಅಂಡ್ ಇದರಿಂದ ನಿಮ್ಗೆ ಆಲ್ರೆಡಿ ನೀವು ಫಾಲೋ ಮಾಡಿ ರಿಸಲ್ಟ್ಸ್ ಕೂಡ ಬಂದಿದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದೆ ಫಾಲೋ ಮಾಡ್ತೀರಾ ಅನ್ನೋದಾದ್ರೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.